ನಾವು 3 ಜನ ಎಷ್ಟೋ ಟ್ರಿಪ್ಗಳನ್ನ ಒಟ್ಟಿಗೆ ಮಾಡಿದ್ದೀವಿ. ಆದರೆ ಈ ಸಲ ಟ್ರಿಪ್ ಮಾತ್ರ ಮನಸ್ಸಿಗೆ ತುಂಬ ಸ್ಪೆಷಲ್ ಆಗಿತ್ತು. ಕೆಲವೊಂದು ತಿಂಗಳಿಂದ ನಾವು 3 ಜನ ಕೂಡ ಡಿಫ್ರೆಂಟ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಆ ಟೈಮಲ್ಲಿ ನಾವು ಒಬ್ರಿಗೊಬ್ರು ಜೊತೆಯಾಗಿ ನಿಂತು ಎಲ್ಲದರಿಂದ ಹೊರಗಡೆ ಬಂದ್ವಿ. ಸೊ ನಾವೆಲ್ಲ ದೂರ ಹೋಗಿ ಕೆಲವೊಂದು ದಿನಗಳ ನೇಚರ್ ಜೊತೆ ಕಳೆದು ಮನಸ್ಸಿಗೆ ನೆಮ್ಮದಿ ಮತ್ತು ಸ್ವಲ್ಪ ಮೈಂಡ್ಫುಲ್ನೆಸ್ ಸಿಗುವಂಥ ಒಂದು ಪ್ಲೇಸ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಅದಕ್ಕೆ ನಾವು ಚೂಸ್ ಮಾಡಿದ್ದೆ ಈ 200 ಎಕರ್ಸ್ ಅಷ್ಟು ವಿಶಾಲವಾಗಿರುವಂಥ ಒಂದು ಕಾಫಿ ಪ್ಲಾಂಟೇಶನ್ ಹೆರಿಟೇಜ್ ರಿಟ್ರೀಟ್. ಇಡೀ ಪ್ರಾಪರ್ಟಿಲಿರೋದು 9 ವಿಲಾಗಳು ಮಾತ್ರ. ಅದರಿಂದ ನಮಗೆ ಎಲ್ಲ ಕಡೆ ತುಂಬ ಸೈಲೆನ್ಸ್ ಇತ್ತು. ನಮಗೆ ಕೇಳಿಸ್ತಾ ಇದ್ದಿದ್ದು ಗಂಟೆಗೊಂದು ಸಾರಿ ಬಂದು ಹೋಗ್ತಾ ಇದ್ದಂತಹ ಮಳೆಹನಿಗಳ ಸದ್ದು, ಹಕ್ಕಿಗಳ ಚಿಲಿಪಿಲಿ, ಕೀ ಅಂತ ಸೌಂಡ್ ಮಾಡ್ತಾ ಇದ್ದಂಥ ಕ್ರಿಕೆಟ್ ಸೌಂಡು ಮತ್ತು ಕೂಲ್ ಬ್ರೀಸ್ನ ಜೆಂಟಲ್ ಟಚ್ ಮಾತ್ರ. ಈ ಪ್ರಾಪರ್ಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ಜಾಗದ ಪ್ರತಿಯೊಂದು ಕಾರ್ನರ್ ಕೂಡ ಅದರದಂಥ ಕತೆ ಹೇಳ್ತಾ ಇತ್ತು. ಇನ್ಫ್ಯಾಕ್ಟ್ ಕೆಲವೊಂದು ಕಾರ್ನರ್ ನಾವು ಕೂತ್ಕೊಂಡು ಆ ಫ್ಯಾಸಿನೇಟಿಂಗ್ ಸ್ಟೋರಿನ ಕೇಳಿದ್ವಿ. ಮತ್ತು 150 ಇಯರ್ಸ್ ಹಳೆದಂಥ ಬಂಗ್ಲೋ ಕೂಡ ವಿಸಿಟ್ ಮಾಡಿದ್ವಿ. ಇದು ಲಕ್ಸುರಿ ಪ್ರಾಪರ್ಟಿ ಆಗಿದ್ರು ನಾವು ಇಲ್ಲಿ ಫ್ಯಾನ್ಸಿಯಾಗಿ ಏನು ಟ್ರೈ ಮಾಡಿಲ್ಲ. ಬದಲಾಗಿ ಎಸ್ಟೇಟಲ್ಲಿ ಬೆಳೆದಂತಹ ಕಾಫಿ ಬೀನ್ಸ್ನಿಂದ ಮಾಡಿದ್ದ ಕಾಫಿ ಕುಡಿದ್ವಿ. ಓಪನ್ ಜೀಫಲ್ಲಿ ಕಾಫಿ ತೋಟನ ಸುತ್ತಾಡಿದ್ವಿ. ನ್ಯಾಚುರಲ್ಸ್ ಜೊತೆ ಟೀ ಎಸ್ಟೇಟಲ್ಲಿ ನಡೆದಾಡ್ಕೊಂಡು ಅಲ್ಲಿನ ಲೋಕಲ್ ಇಕೋ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಅಲ್ಲೇ ಬೆಳೆದಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನಾವೇನು ಪ್ಲಾನ್ ಅಜೆಂಡಾ ಇಟ್ಕೊಂಡಿಲ್ಲ. ಹಾಗಾಗಿ ಇನ್ಫಿನಿಟಿ ಪೂಲಲ್ಲಿ ಮತ್ತೆ ಮುಳುಗಿದ್ವಿ, ಬುಕ್ಸ್ ಓದಿದ್ವಿ, ಗಂಟೆಗಟ್ಟಲೆ ಮಾತಾಡಿದ್ವಿ, ಮೆಡಿಟೇಷನ್ ಮಾಡಿದ್ವಿ, ಎಸ್ಟೇಟಲ್ಲಿ ಮಾರ್ನಿಂಗ್ ಲಾಂಗ್ ವಾಕ್ ಹೋದ್ವಿ, ಮತ್ತು ಲೋಕಲಿ ಮಾಡಿದಂಥ ಅಥೆಂಟಿಕ್ ಆಗಿರುವಂಥ ಫುಡ್ನ ತಿಂದ್ವಿ. ಕೆಲವೊಂದು ಸತಿ ಸ್ಮಾಲ್ ಮೂಮೆಂಟ್ಸೇ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಮೆಮೊರಿಯಾಗಿ ಉಳ್ಕೊಳ್ಳೋದು. ಈ 4 ಡೇಸ್ ಟ್ರಿಪ್ ನಮಗೆ ಬೇಕಾಗಿರುವಂಥ ಪೀಸ್ ಮತ್ತು ಇನ್ಸ್ಪಿರೇಷನ್ ನಮಗೆ ಕೊಡ್ತು. ಅದ್ರ ಜೊತೆಗೆ ನಮ್ಮ ಮಾನ್ಸೂನ್ ಬಕೆಟ್ ಲಿಸ್ಟ್ನ ಮತ್ತೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ಗೆ ಟಿಕ್ ಮಾರ್ಕ್ ಮಾಡಿದ್ವಿ. ಈ ಪ್ರಾಪರ್ಟೀಸ್ ಪೆಪೆಟ್ರೆಲ್ ಅಂತ ಇದು ವಾಯನಾಡಲ್ಲಿದೆ.